4. ಹೊಸ ಪರಿಚಯ ಪದಗಳನ್ನು ಕಟ್ಟುವ ಬಗೆ. ಕನ್ನಡದಲ್ಲಿ ಮುಖ್ಯವಾಗಿ 2 ಬಗೆಯ ಪರಿಚಯ ಪದಗಳಿದ್ದು ಅವನ್ನು ಹೆಸರು ಪರಿಚಯಗಳು ಮತ್ತು ಎಸಕ ಪರಿಚಯಗಳು ಎಂಬುದಾಗಿ ಕರೆಯಬಹುದು. ಇವುಗಳಲ್ಲಿ ಹೆಸರು ಪರಿಚಯಗಳು ಹೆಸರು ಪದಗಳೊಂದಿಗೆ ಅವು ಗುರುತಿಸುವ ಪಾಂಗುಗಳ ಪರಿಚಯನ್ನು ತಿಳಿಸುವುದಕ್ಕಾಗಿ ಹೆಸರು ಕಂತೆಗಳಲ್ಲಿ ಬಳಕೆಯಾಗುತ್ತವೆ ಮತ್ತು ಎಸಕ ಪರಿಚಯಗಳು ಅವು ತಿಳಿಸುವ ಎಸಕದ ಪರಿಚಯನ್ನು ತಿಳಿಸುವುದಕ್ಕಾಗಿ ಸೊಲ್ಲುಗಳಲ್ಲಿ ಬಳಕೆಯಾಗುತ್ತವೆ. ಎತ್ತುಗೆಗಾಗಿ ಕಹಿ, ಕೆಂಪು, ತೆಳು, ದೊಡ್ಡ ಮೊದಲಾದವು ಹೆಸರು ಪರಿಚಯಗಳು. ಇವನ್ನು ಕಹಿ ತಿಂಡಿ, ಕೆಂಪು ಹೂ, ತೆಳು ಬಟ್ಟೆ, ದೊಡ್ಡ ಮನೆ ಎಂಬಂತಹ ಪದಕಂತೆಗಳಲ್ಲಿ ಹೆಸರು ಪದಗಳೊಂದಿಗೆ ಬಳಸಲಾಗುತ್ತದೆ. ಮೆಲ್ಲಗೆ, ಕೆಂಪಗೆ, ತುಂಬ, ಡಬ್ಬನೆ ಎಂಬಂತಹ ಪದಗಳು ಎಸಕ ಪರಿಚಯಗಳು. ಇವನ್ನು ಕೆಳಗೆ ಕೊಟ್ಟಿರುವಂತಹ ಸೊಲ್ಲುಗಳಲ್ಲಿ ಎಸಕ ಪದಗಳು ತಿಳಿಸುವ ಎಸಕದ ಪರಿಚಯನ್ನು ತಿಳಿಸಲು ಬಳಸಲಾಗುತ್ತದೆ. 1 ಕ ಅವನು ಮೆಲ್ಲಗೆ ಒಳಗೆ ಬಂದ. 1 ಚ ಆಕೆ ಚೂರಿಯನ್ನು ಕೆಂಪಗೆ ಕಾಯಿಸಿದಳು. 1 ಟ ಕೊಳದಲ್ಲಿ ನೀರು ತುಂಬಿದೆ. 1 ತ ಕಪಾಟಿನ ಮೇಲಿದ್ದ ಪೆಟ್ಟಿಗೆ ಡಬ್ಬನೆ ಕೆಳಗೆ ಬಿತ್ತು. ಒಂದು ಪಾಂಗಿನ ಪರಿಚಯನ್ನು ತಿಳಿಸುವುದಕ್ಕಾಗಿ ಹೆಸರು ಪರಿಚಯಗಳನ್ನು ಸೊಲ್ಲುಗಳಲ್ಲಿ ಇರು ಪದದೊಂದಿಗೆ ಬಳಸಲು ಬರುತ್ತದೆ. ಅವನ ಕಣ್ಣು ಕೆಂಪಿದೆ. ಈ 2 ಬಗೆಯ ಪರಿಚಯ ಪದಗಳನ್ನು ಹೊಸದಾಗಿ ಕಟ್ಟಬೇಕಿದ್ದಲ್ಲಿ ಎಂಥ ಹೊಲಬುಗಳನ್ನು ಬಳಸಲು ಬರುತ್ತದೆ ಎಂಬುದನ್ನು ಕೆಳಗೆ ವಿವರಿಸಲಾಗಿದೆ. ಹೆಸರು ಪರಿಚಯಗಳನ್ನು ಕಟ್ಟುವುದು. ಎಸಕ ಪದಗಳಿಗೆ ಅಲು ಮತ್ತು ಕು ಎಂಬ 2 ಒಟ್ಟುಗಳನ್ನು ಸೇರಿಸಿ ಹಲವು ಬಗೆಯ ಹೆಸರು ಪರಿಚಯಗಳನ್ನು ಉಂಟು ಮಾಡಲಾಗಿದೆ. ಇವುಗಳಲ್ಲಿ ಅಲು ಎಂಬುದು ಉಕಾರದಲ್ಲಿ ಕೊನೆಗೊಳ್ಳುವ ಎಸಕ ಪದಗಳ ಬಳಿಕ ಬರುತ್ತದೆ ಮತ್ತು ಕು ಎಂಬುದು ಏಕಾರ ಇಲ್ಲವೇ ಈಕಾರದಲ್ಲಿ ಕೊನೆಗೊಳ್ಳುವ ಎಸಕ ಪದಗಳ ಬಳಿಕ ಬರುತ್ತದೆ. ಕೆಲವೆಡೆಗಳಲ್ಲಿ ಕು ಒಟ್ಟಿನೊಂದಿಗೆ ಅಲು ಒಟ್ಟು ಸೇರಿರುತ್ತದೆ. ಕ ಉಕಾರದಲ್ಲಿ ಕೊನೆಗೊಳ್ಳುವ ಎಸಕ ಪದದ ಬಳಿಕ ಅಲು ಒಟ್ಟು. ಇಂಗು ಇಂಗಲು, ತೊಳಸು ತೊಳಸಲು, ಪೋಳು ಪೋಳಲು, ಸಿಕ್ಕು ಸಿಕ್ಕಲು, ಕುಚ್ಚು ಕುಚ್ಚಲು, ತಿಕ್ಕು ತಿಕ್ಕಲು, ಜಗ್ಗು ಜಗ್ಗಲು, ಮಾಸು ಮಾಸಲು, ಹಳಸು ಹಳಸಲು, ಗೋಜು ಗೋಜಲು. ಚ ಏಕಾರ ಅಥವಾ ಈಕಾರಗಳಲ್ಲಿ ಕೊನೆಗೊಳ್ಳುವ ಎಸಕ ಪದದ ಬಳಿಕ ಕು ಒಟ್ಟು. ಒಡೆ ಒಡಕು, ಕೊಳೆ ಕೊಳಕು, ಮೊಟ್ಟು ಮೊಟಕು, ಕೆರೆ ಕೆರಕು, ಹರಿ ಹರುಕು, ತರಿ ತರಕು, ಮುರಿ ಮುರುಕು, ಕಟಿ ಕಟಕು. ಟ ಕು ಒಟ್ಟಿನೊಂದಿಗೆ ಅಲು ಒಟ್ಟು. ಕೊರೆ ಕೊರಕಲು, ಒಡೆ ಒಡಕಲು, ಸವೆ ಸವಕಲು, ಇಳಿ ಇಳುಕಲು, ಕುದಿ ಕುದುಕಲು, ತರಿ ತರಕಲು. ಈ ಒಟ್ಟುಗಳನ್ನು ಬಳಸಿ ಕನ್ನಡದಲ್ಲಿ ಹೊಸ ಹೆಸರು ಪರಿಚಯಗಳನ್ನು ಕಟ್ಟಲು ಬರುತ್ತದೆ. ಇದಕ್ಕೆ ಕೆಲವು ಎತ್ತುಗೆಗಳನ್ನು ಕೆಳಗೆ ಕೊಡಲಾಗಿದೆ. ಚುಚ್ಚು ಚುಚ್ಚಲು, ತೊಂಗು ತೊಂಗಲು, ಬಗ್ಗು ಬಗ್ಗಲು, ಮುರುಟು ಮುರುಟಲು, ನುರಿ ನುರುಕಲು, ಕುಸಿ ಕುಸುಕಲು, ತುರಿ ತುರುಕಲು, ಒದೆ ಒದಕಲು. ಕಚ್ಚು ಕಚ್ಚಲು, ಬೆದರು ಬೆದರಲು, ತಳೆ ತಳಕಲು, ಮಿದಿ ಮಿದುಕಲು. ಇವುಗಳ ಬಳಕೆಯನ್ನು ಚುಚ್ಚಲು ಗಿಡ, ತೊಂಗಲು ಕಾಯಿಗಳು, ಬೆದರಲು ಹಸು, ಕಚ್ಚಲು ನಾಯಿ ಮೊದಲಾದ ಪದಕಂತೆಗಳಲ್ಲಿ ಬಳಸಿ ತೋರಿಸಲು ಬರುತ್ತದೆ. ಇಂತಹ ಹೆಸರು ಪರಿಚಯಗಳನ್ನು ಬಳಸಬೇಕಾಗಿರುವಲ್ಲಿ ಪರಿಚಯ ರೂಪಗಳನ್ನು ಬಳಸುವಂತಹ ಇನ್ನೊಂದು ಹೊಲಬು ಕನ್ನಡದಲ್ಲಿ ಬಳಕೆಯಲ್ಲಿದೆ ಎಂಬುದನ್ನು ಇಲ್ಲಿ ಗಮನಿಸಬೇಕು. ಹೆಸರು ಪದಗಳ ಪತ್ತುಗೆ ರೂಪಗಳು ಮಣ್ಣು ಮಣ್ಣಿನ, ಸೊಕ್ಕು ಸೊಕ್ಕಿನ, ಸಿಟ್ಟು ಸಿಟ್ಟಿನ ಮತ್ತು ಎಸಕ ಪದಗಳ ಪರಿಚಯ ರೂಪಗಳು ಚುಚ್ಚು ಚುಚ್ಚುವ, ಕುಸಿ ಕುಸಿದ, ಜಗ್ಗು ಜಗ್ಗದ ತಕ್ಕಷ್ಟು ಅಡಕವಾಗಿದ್ದು ಹೊಸ ಪದಗಳು ಬೇಕಾಗುವ ಹಲವೆಡೆಗಳಲ್ಲಿ ಅವನ್ನು ಬಳಸಲು ಬರುತ್ತದೆ.
ಹೆಸರು ಪದಗಳಿಗೆ ಒಂದು ಬಗೆಯ ಪತ್ತುಗೆ ರೂಪ ಮಾತ್ರ ಇದೆ. ಇದನ್ನು ಅವಕ್ಕೆ ಅ ಒಟ್ಟನ್ನು ಸೇರಿಸುವ ಮೂಲಕ ಪಡೆಯಲಾಗುತ್ತದೆ. ಈ ಒಟ್ಟು ಸೇರಿದಾಗ ಹೆಸರು ಪದಗಳ ಬಳಿಕ ಅವುಗಳ ಕೊನೆಯ ಬರಿಗೆ ಮತ್ತು ಹುಳ್ಳುಗಳನ್ನು ಅವಲಂಬಿಸಿ ಇನ್, ವಿನ್, ನ, ದ, ಯ ಎಂಬಂತಹ ಕೆಲವು ಹೆಚ್ಚಿನ ಬರಿಗೆಗಳು ಸೇರಿಕೊಳ್ಳುತ್ತವೆ. ಮಣ್ಣು, ಮಣ್ಣಿನ, ಅಳು, ಅಳುವಿನ, ಪೋರ, ಪೋರನ, ಹೊಡೆತ, ಹೊಡೆತದ, ಉರಿ, ಉರಿಯ, ತಿಪ್ಪೆ, ತಿಪ್ಪೆಯ. ಎಸಕ ಪದಗಳಿಗೆ 3 ಬಗೆಯ ಪರಿಚಯ ರೂಪಗಳಿವೆ ಮತ್ತು ಈ ಮೂರನ್ನು ಹೆಸರು ಪರಿಚಯಗಳ ಜಾಗದಲ್ಲಿ ಬಳಸಲು ಬರುತ್ತದೆ. ಇವುಗಳಲ್ಲಿ 2 ಎಸಕದ ಹೊತ್ತನ್ನು ತಿಳಿಸುತ್ತವೆ ಮತ್ತು ಇನ್ನೊಂದು ಎಸಕವನ್ನು ಅಲ್ಲಗೆಳೆಯುತ್ತದೆ. ಕ. ಎಸಕದ ಹೊತ್ತನ್ನು ತಿಳಿಸುವ ಪರಿಚಯ ರೂಪಗಳು: ಮುಂಬೊತ್ತಿನ ರೂಪ, ಹಿಂಬೊತ್ತಿನ ರೂಪ. ಉಣ್ಣು, ಉಣ್ಣುವ ಎಲೆ, ಉಂಡ ಎಲೆ. ಬಿಚ್ಚು, ಬಿಚ್ಚುವ ಗಂಟು, ಬಿಚ್ಚಿದ ಮುಡಿ. ಸಿಗು, ಸಿಗುವ ಸಂಬಳ, ಸಿಕ್ಕಿದ ಕೆಲಸ. ಹೋಗು, ಹೋಗುವ ಕೆಲಸ, ಹೋದ ಕೆಲಸ. ನಂಬು, ನಂಬುವ ಹುಡುಗ, ನಂಬಿದ ಹುಡುಗ. ನಾಚು, ನಾಚುವ ಹುಡುಗಿ, ನಾಚಿದ ಹುಡುಗಿ. ಒಪ್ಪು, ಒಪ್ಪುವ ಉಡುಪು, ಒಪ್ಪಿದ ಉಡುಪು. ಚ. ಎಸಕವನ್ನು ಅಲ್ಲಗೆಳೆಯುವ ಪರಿಚಯ ರೂಪಗಳು: ಮರೆ, ಮರೆಯದ ಕತೆ. ಒಣಗು, ಒಣಗದ ಬಟ್ಟೆ. ಹೋಗು, ಹೋಗದ ಊರು. ನಿಲ್ಲು, ನಿಲ್ಲದ ಮಳೆ. ಚಿಗುರು, ಚಿಗುರದ ಮರ. ಉಬ್ಬು, ಉಬ್ಬದ ಹಪ್ಪಳ. ಇಂತಹ ಕೆಲವು ಪರಿಚಯ ರೂಪಗಳು ಕೆಡು, ಕೆಟ್ಟ, ತಗು, ತಕ್ಕ, ಬೇರೆಯೇ ಪರಿಚಯ ಪದಗಳ ಹಾಗೆಯೇ ಕಾಣಿಸಿಕೊಳ್ಳುತ್ತವೆ. ಉಳಿದ ಎಸಕ ಪದಗಳ ಪರಿಚಯ ರೂಪಗಳನ್ನು ಈ ರೀತಿ ಪರಿಚಯ ಪದಗಳ ಜಾಗದಲ್ಲಿ ಹೆಚ್ಚು ಹೆಚ್ಚು ಬಳಸಿದ ಹಾಗೆ ಅವು ಬೇರೆಯೇ ಪರಿಚಯ ಪದಗಳ ಹಾಗೆ ಬಳಕೆಗೆ ಬರಬಲ್ಲುವು. ಅರಿಮೆಯ ಬರಹಗಳಲ್ಲಿ ಈ 2 ಬಗೆಯ ಪರಿಚಯ ರೂಪಗಳನ್ನು, ಹೆಸರು ಪದಗಳ ಪತ್ತುಗೆ ರೂಪಗಳನ್ನು ಮತ್ತು ಎಸಕ ಪದಗಳ ಪರಿಚಯ ರೂಪಗಳನ್ನು ಆಗಾಗ ಬಳಸುತ್ತಿರಬೇಕಾಗುತ್ತದೆ. ಎಸಕ ಪರಿಚಯಗಳಿಂದ ಹೆಸರು ಪರಿಚಯಗಳನ್ನು ಪಡೆಯುವುದಕ್ಕಾಗಿಯೂ ಕನ್ನಡದಲ್ಲಿ ಅವುಗಳ ಪತ್ತುಗೆ ರೂಪವನ್ನು ಬಳಸಲಾಗುತ್ತದೆ ಎಂಬುದನ್ನು ಇಲ್ಲಿ ಗಮನಿಸಬಹುದು. ಬಟ್ಟೆ, ಬೆಳ್ಳಗಾಯಿತು, ಬೆಳ್ಳಗಿನ ಬಟ್ಟೆ. ಬೆಳ್ಳಗೆ, ಬೆಳ್ಳಗಿನ. ಮೆತ್ತಗೆ, ಮೆತ್ತಗಿನ. ಮುಂದೆ, ಮುಂದಿನ. ದೂರ, ದೂರದ. ಒತ್ತು, ಒತ್ತಿನ. ಕರ್ರಗೆ, ಕರ್ರಗಿನ. ನುಣ್ಣಗೆ, ನುಣ್ಣಗಿನ. ಹಿಂದೆ, ಹಿಂದಿನ. ಎಡ, ಎಡದ. ನಡುವೆ, ನಡುವಿನ. ಕೆಲವು ಅಣಕ ಪದಗಳನ್ನು ಕನ್ನಡದಲ್ಲಿ ಹೆಸರು ಪರಿಚಯಗಳಾಗಿ ಬಳಸಲಾಗುತ್ತದೆ. ಎತ್ತುಗೆಗಾಗಿ ಮಟಮಟ, ಮಧ್ಯಾಹ್ನ ಎಂಬ ಹೆಸರು ಕಂತೆಯಲ್ಲಿ ಮಟಮಟ ಎಂಬ ಅಣಕ ಪದ ಹೆಸರು ಪರಿಚಯವಾಗಿ ಬಂದಿದೆ.